ಓಂ ಶ್ರೀ ಸಾಯಿರಾಮ್. ಹಿಂದಿನ ಅವಧಿಯಲ್ಲಿ ನಾವು ಪರಮಾಣುವಿನ ರಚನೆಯಲ್ಲಿ ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ನೆನಪಿದೆಯಾ? ಏನು ಪರಮಾಣು ಸಂಖ್ಯೆ ಅಂತ ಹೇಳಿದರೆ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವು ಹೇಳುವಂಥದ್ದು ಪರಮಾಣು ಸಂಖ್ಯೆ ಅಂತೇಳಿ ಹೇಳ್ತೇವೆ. ಈ ಪರಮಾಣು ಸಂಖ್ಯೆಯನ್ನು ನಾವು ಸೂಚಿಸುವಂತಹ ಸಂಕೇತ ಯಾವುದಾಗಿರುವಂಥದ್ದು Z. ಪರಮಾಣು ರಾಶಿ ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ ಅಂತ ಹೇಳಿದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆ ಪರಮಾಣು ರಾಶಿ ಸಂಖ್ಯೆಯಾಗಿರುವಂಥದ್ದು. ಅದನ್ನು ನಾವು ಎ ಎಂಬಂತಹ ಸಂಕೇತವನ್ನು ಸೂಚಿಸ್ತೇವೆ. ಈಗ ಒಂದು ಸಾಮಾನ್ಯ ಧಾತು, ಹಿಂದಿನ ಅವಧಿಯಲ್ಲಿ ಕೂಡ ಹೇಳಿದ್ದೇನೆ, ಒಂದು ಸಾಮಾನ್ಯವಾಗಿರುವಂತಹ ಧಾತುವನ್ನು ತೆಗೆದುಕೊಳ್ಳುವ X ಎಂಬಂತಹ ಧಾತು. ಈ X ಎಂಬಂತಹ ಧಾತುವಿನ ಪರಮಾಣು ಸಂಖ್ಯೆ Z ಆಗಿರಲಿ ಮತ್ತು ಅದರ ಪರಮಾಣು ರಾಶಿ ಸಂಖ್ಯೆ ಎ ಆಗಿರಲಿ. ಗೊತ್ತಾಗ್ತಿದೆ ಅಲ್ವಾ? ಪರಮಾಣು ಸಂಖ್ಯೆ Z, ಪರಮಾಣು ರಾಶಿ ಸಂಖ್ಯೆ ಎ ಆಗಿದ್ದಾಗ ನಾವು ಅದನ್ನು ಹೇಗೆ ಸೂಚಿಸ್ತೇವೆ ಆ ಧಾತುವನ್ನು ಅಂತ ಹೇಳಿದ್ ನೋಡ್ಕೊಳ್ಳಿ. X ಬರೆದು ಅದರ ಕೆಳಭಾಗದಲ್ಲಿ Z ಅನ್ನು ಬರೆಯುವಂಥದ್ದು, ಮೇಲ್ಭಾಗದಲ್ಲಿ ಎ ಅನ್ನು ಬರಿತೇವೆ. ಅಂದರೆ ಇಲ್ಲಿ ಬರೆಯುವಂಥದ್ದು ಪರಮಾಣು ಸಂಖ್ಯೆ, ಮೇಲ್ಭಾಗದಲ್ಲಿ ಬರೆಯುವಂಥದ್ದು ಪರಮಾಣು ರಾಶಿ ಸಂಖ್ಯೆ ಆಗಿರುವಂಥದ್ದು. ಹಾಗಾದರೆ ಈ X ಎಂಬಂತಹ ಧಾತುವಿನಲ್ಲಿ, X ಎಂಬಂತಹ ಧಾತುವಿನ ಪರಮಾಣು ಸಂಖ್ಯೆ, X ಎಂಬಂತಹ ಧಾತುವಿನ ಪರಮಾಣು ಸಂಖ್ಯೆ ಎಷ್ಟಾಗಿರುವಂಥದ್ದು ನೋಡ್ಕೊಳ್ಳಿ. ಇಲ್ಲಿ ಈಗ ಪರಮಾಣು ಸಂಖ್ಯೆ ಎಷ್ಟಿದೆ? ಇಲ್ಲಿ ಸಂಖ್ಯೆ ಇಲ್ಲ, ಅದೇ ಒಂದು ನಿರ್ದಿಷ್ಟವಾದಂತಹ ಧಾತು ಅಂತ ಹೇಳಿ ಕೊಟ್ಟಾಗ ಅಲ್ಲಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ, ಇಲ್ಲಿ Z. ಅದೇ ಅದರ ಆ ಪರಮಾಣುವಿನ ರಾಶಿ ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ ಪರಮಾಣು ರಾಶಿ ಸಂಖ್ಯೆಯನ್ನು ಮೇಲ್ಭಾಗದಲ್ಲಿ ಬರಿತೇವೆ ನೋಡ್ಕೊಳ್ಳಿ, ಎ. ಪರಮಾಣು ಸಂಖ್ಯೆ, ಒಂದು ಪರಮಾಣು ಎಂದಾಗ ಪ್ರೋಟಾನ್, ಇಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳಿರಬೇಕು. ಆ ಪ್ರೋಟಾನ್, ಇಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಏನಿದೆ ನಮಗೆ ಕಂಡು ಹಿಡಿಯಲಿಕ್ಕೆ ಆಗ್ತದಾ ಅಂತ ಹೇಳಿ ನೋಡುವ. ಪರಮಾಣು ಸಂಖ್ಯೆ ಅಂತ ಹೇಳಿದರೆ ಈಗಾಗಲೇ ನಾನು ಹೇಳಿದೆ ಏನಾಗಿರುವಂಥದ್ದು, ಬೀಜ ಕೇಂದ್ರದಲ್ಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆ. ಹಾಗಾದರೆ ಇದರಲ್ಲಿ ಎಷ್ಟು ಪ್ರೋಟಾನ್ಗಳಿದೆ? ಪ್ರೋಟಾನ್ಗಳ ಸಂಖ್ಯೆ, ಪ್ರೋಟಾನ್ಗಳ ಸಂಖ್ಯೆ, ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಪರಮಾಣು ಸಂಖ್ಯೆ. ಹಾಗಾದರೆ ಎಷ್ಟು ಪ್ರೋಟಾನ್ ಇದೆ? Z. ಪರಮಾಣು ಸಂಖ್ಯೆ ಕೂಡ ಪ್ರೋಟಾನ್ಗಳ ಸಂಖ್ಯೆ ಕೂಡ Z ಆಗಿರುವಂಥದ್ದು. ಇನ್ನು ಇಲೆಕ್ಟ್ರಾನ್ಗಳ ಸಂಖ್ಯೆ ನಮಗೆ ಗೊತ್ತಿದೆ, ಪರಮಾಣುವಿನಲ್ಲಿ ಎಷ್ಟು ಪ್ರೋಟಾನ್ ಇದೆಯೋ ಅಷ್ಟೇ ಇಲೆಕ್ಟ್ರಾನ್ಗಳು ಕೂಡ ಇರ್ತದೆ. ಅದರಿಂದ ಎಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ ಎಷ್ಟಾಗಿರುವಂಥದ್ದು Z. ಇನ್ನು ಕಡೆಯದಾಗಿರುವಂತಹ ಕಣ ಪರಮಾಣುವಿನಲ್ಲಿರುವಂಥದ್ದು ಯಾವುದು? ನ್ಯೂಟ್ರಾನ್, ತಟಸ್ಥ ಕಣ ಅಂತ ಹೇಳಿ ಹೇಳ್ತೇವೆ ಅಲ್ವಾ? ಈ ನ್ಯೂಟ್ರಾನ್ಗಳ ಸಂಖ್ಯೆ ಸಮ. ಹೇಗೆ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವಂಥದ್ದು? ಪರಮಾಣು ರಾಶಿ ಸಂಖ್ಯೆಯಿಂದ ಪರಮಾಣು ಸಂಖ್ಯೆಯನ್ನು ಕಳಿಬೇಕು ಅಂದರೆ A - Z. ಇಲ್ಲಿಗೆ ನಾವು ಲಾಸ್ಟ್ ಕ್ಲಾಸನ್ನು ನಿಲ್ಲಿಸಿದ್ದೇವೆ ಅಲ್ವಾ? ಹಾಗಾದರೆ ಒಂದು ಧಾತುವನ್ನು ನಾವು ಈ ರೀತಿಯಾಗಿ ಸೂಚಿಸುವಾಗ X ಎಂಬಂತಹ ಧಾತು, ಅದರ ಪರಮಾಣು ಸಂಖ್ಯೆಯನ್ನು ಕೆಳಭಾಗದಲ್ಲಿ ಬರಿತೇವೆ, ಪರಮಾಣು ರಾಶಿ ಸಂಖ್ಯೆಯನ್ನು ಮೇಲ್ಭಾಗದಲ್ಲಿ ಬರೆಯುವಂಥದ್ದು. ಒಂದು ಉದಾಹರಣೆ ಕೊಡ್ತೇನೆ ನೋಡ್ಕೊಳ್ಳಿ. ಉದಾಹರಣೆ ಸೋಡಿಯಂ. ನೋಡಿ, ಸೋಡಿಯಂ ಧಾತುವನ್ನು ಬರೆದಿದ್ದೇನೆ. ಇಲ್ಲಿ X ಅಂತ ಹೇಳಿದರೆ ಸಾಮಾನ್ಯ, ಇಲ್ಲಿ ಯಾವುದಾಗಿರುವಂಥ ಧಾತು? ಸೋಡಿಯಂ. ಈಗ ಸೋಡಿಯಂ ಧಾತುವಿನ ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ, ಪ್ರೋಟಾನ್ಗಳ ಸಂಖ್ಯೆ, ಎಲೆಕ್ಟ್ರಾನ್ಗಳ ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡುವ. ಎಷ್ಟಾಗಿರ್ತದೆ? ಇಲ್ಲಿಗ ಪರಮಾಣು ಸಂಖ್ಯೆ, ಪರಮಾಣು ಸಂಖ್ಯೆ ಸಮ ಎಷ್ಟು? ಪರಮಾಣು ಸಂಖ್ಯೆ 11. ಯಾಕೆ? ಇಲ್ಲಿ ಈ ಧಾತುವಿನ ಕೆಳಭಾಗದಲ್ಲಿ ಬರೆದಿದ್ದೇವೆ, ಅದು ಪರಮಾಣು ಸಂಖ್ಯೆ ಅಲ್ವಾ? ಪರಮಾಣು ರಾಶಿ ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ ಸಮ ಎಷ್ಟಾಗಿರುವಂಥದ್ದು? 23. ಯಾಕೆ? ಮೇಲ್ಭಾಗದಲ್ಲಿದೆ ಅಲ್ವಾ? ಈ ಧಾತುವಿನ ಮೇಲ್ಭಾಗದಲ್ಲಿ ಬರೆದಿದ್ದೇವೆ, ಅದು ಪರಮಾಣು ರಾಶಿ ಸಂಖ್ಯೆ ಆಗಿರ್ತದೆ. ಇನ್ನು ಪ್ರೋಟಾನ್ಗಳ ಸಂಖ್ಯೆ, ಪ್ರೋಟಾನ್ಗಳ ಸಂಖ್ಯೆ ಎಷ್ಟು? ಪ್ರೋಟಾನ್ಗಳ ಸಂಖ್ಯೆ ಹೇಳ್ಬೋದಾ? ಪರಮಾಣು ಸಂಖ್ಯೆಯೇ ಪ್ರೋಟಾನ್ಗಳ ಸಂಖ್ಯೆ, ಆದ್ದರಿಂದ ಪ್ರೋಟಾನ್ಗಳ ಸಂಖ್ಯೆ 11. ಇನ್ನೇನು ಬೇಕು ನಮಗೆ? ಇಲೆಕ್ಟ್ರಾನ್ಗಳ ಸಂಖ್ಯೆ, ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗಿರುವಂಥದ್ದು? ಇಲೆಕ್ಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಳ ಸಂಖ್ಯೆ ಇಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮ, ಆದ್ದರಿಂದ ಅದು ಕೂಡ 11 ಆಗಿರುವಂಥದ್ದು. ಇನ್ನು ನಾವು ಕಂಡುಹಿಡಿಬೇಕಾದ್ದು ನ್ಯೂಟ್ರಾನ್ಗಳ ಸಂಖ್ಯೆ, ನ್ಯೂಟ್ರಾನ್ಗಳ ಸಂಖ್ಯೆ ಸಮ. ನ್ಯೂಟ್ರಾನ್ಗಳ ಸಂಖ್ಯೆ ಸಿಗಬೇಕಾದ್ರೆ ನಾವೇನು ಮಾಡಬೇಕು? ಪರಮಾಣು ರಾಶಿ ಸಂಖ್ಯೆಯಿಂದ ಪರಮಾಣು ಸಂಖ್ಯೆಯನ್ನು ಕಳಿಬೇಕು. ಅಂದರೆ 23 -
11. 23ರಿಂದ 11 ಕಳೀರಿ. 3ರಿಂದ 1 ಹೋದರೆ 2, 2ರಿಂದ 1 ಹೋದರೆ 1. ಅಂದರೆ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಾಗಿರುವಂಥದ್ದು 12. ಈ ರೀತಿಯಾಗಿ ಒಂದು ಧಾತುವನ್ನು ಹೀಗೆ ಸೂಚಿಸಿದರೆ ಅಲ್ಲಿ ನಮಗೆ ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ, ಪ್ರೋಟಾನ್ಗಳ ಸಂಖ್ಯೆ, ಇಲೆಕ್ಟ್ರಾನ್ಗಳ ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಅರ್ಥ ಆಯ್ತಲ್ವಾ? ಆಯಿತು. ನೆಕ್ಸ್ಟ್ ಈಗ ನಾನು ಕೆಲವು ಪರಮಾಣುಗಳನ್ನು ಬರಿತಾ ಇದ್ದೇನೆ ನೋಡ್ಕೊಳ್ಳಿ. ಈಗ ಉದಾಹರಣೆ ಒಂದನೇದಾಗಿರುವಂಥದ್ದು 1H1 ಪ್ರೋಟಿಯಂ ಅಂತೇಳಿ ಕರಿತೇವೆ. ಅಂದರೆ ಇದು ಹೈಡ್ರೋಜನ್ನ ಒಂದು ಪರಮಾಣು. ಅದೇ ಹೈಡ್ರೋಜನ್ಗೆ ಇನ್ನೊಂದು ಪರಮಾಣು ಇದೆ, ಡ್ಯೂಟೇರಿಯಂ ಅಂತೇಳಿ ಕರಿತೇವೆ. ಅದನ್ನು ಸೂಚಿಸುವಾಗ 1H2 ಅಂತೇಳಿ ಸೂಚಿಸ್ತೇವೆ. ಹೈಡ್ರೋಜನ್ ಧಾತುವಿಗೆ ಇನ್ನೊಂದು ಪರಮಾಣು ಇದೆ, ಅದನ್ನು ನಾವು 1H3 ಅಂದರೆ ಟ್ರೀಶಿಯಂ. ಇದೆಲ್ಲ ಹೈಡ್ರೋಜನ್ನ ಪರಮಾಣುಗಳಾಗಿರುವಂಥ ನೋಡ್ಕೊಳ್ಳಿ. ಪ್ರೋಟಿಯಂ, ಡ್ಯೂಟೇರಿಯಂ ಮತ್ತು ಟ್ರೀಶಿಯಂ ಈ 3 ಹೈಡ್ರೋಜನ್ನ ಪರಮಾಣುಗಳಾಗಿರುವಂಥದ್ದು. ಈಗ ಇದರಲ್ಲಿ ಏನು ಸಾಮಾನ್ಯ ಇದೆ ಅಥವಾ ಏನು ಸಾಮ್ಯತೆ ಇದೆ ಮತ್ತು ವ್ಯತ್ಯಾಸ ಇದೆ ಅಂತೇಳಿ ನಾವಿಲ್ಲಿ ನೋಡ್ಕೊಳ್ಳೋ. ಇಲ್ಲಿ ನೋಡ್ಕೊಳ್ಳಿ, 3 ಕೂಡ ಹೈಡ್ರೋಜನ್ನ ಪರಮಾಣುಗಳೇ ಆಗಿರುವಂಥದ್ದು. ಅಂದರೆ ಧಾತು ಒಂದೇ, ಹೌದಾ? ಒಂದೇ ಧಾತುವಿನ ಪರಮಾಣು. ಯಾವ ಧಾತು? ಹೈಡ್ರೋಜನ್ ಎಂಬಂತಹ ಧಾತು. ಆ ಧಾತುವಿನ ಪರಮಾಣುಗಳಾಗಿರುವಂಥದ್ದು ಒಂದೇ ಧಾತು. ಅಲ್ಲಿ ಪರಮಾಣು ಸಂಖ್ಯೆ ನೋಡ್ಕೊಳ್ಳಿ, 1 1 1. ಪರಮಾಣು ಸಂಖ್ಯೆ ಒಂದೇ ಆಗಿದೆ, ಸರಿಯಾ? ಪರಮಾಣು ಸಂಖ್ಯೆ ಏನಾಗಿರುವಂಥದ್ದು 1. ಅಂದರೆ ವ್ಯತ್ಯಾಸ ಇರುವಂಥದ್ದು ಇಲ್ಲಿ ಮತ್ತೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಅಂದರೆ ಮೇಲ್ಭಾಗದಲ್ಲಿ ಬರೆಯುವಂಥದ್ದೇನು? ಇಲ್ಲಿ 1 2 3 ಅಂತೇಳಿ ಬರೆದಿರುವಂಥದ್ದೇನು? ಆ ಒಂದು ಪರಮಾಣುವಿನ ರಾಶಿ ಸಂಖ್ಯೆ ಆಗಿರುವಂಥದ್ದು. ಪ್ರೋಟಿಯಂನ ರಾಶಿ ಸಂಖ್ಯೆ 1, ಡ್ಯೂಟೇರಿಯಂನ ರಾಶಿ ಸಂಖ್ಯೆ 2, ಅದೇ ಟ್ರೀಶಿಯಂನ ರಾಶಿ ಸಂಖ್ಯೆ ಎಷ್ಟಾಗಿರುವಂಥದ್ದು 3. ಹಾಗಾದರೆ ಇಲ್ಲಿ ಪರಮಾಣು ಸಂಖ್ಯೆ ಒಂದೇ, ಆದರೆ ಪರಮಾಣು ರಾಶಿ ಸಂಖ್ಯೆ ಏನಾಗಿದೆ? ಬೇರೆ ಬೇರೆ ಆಗಿದೆ. ಈ ರೀತಿಯಾಗಿ ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ರಾಶಿ ಸಂಖ್ಯೆಯನ್ನು ಹೊಂದಿರುವಂತಹ ಒಂದೇ ಧಾತುವಿನ ವಿವಿಧ ಪರಮಾಣುಗಳು, ಸರಿಯಾ? ಇಲ್ಲಿ ಒಂದೇ ಧಾತು ಇದು. ಯಾವ ಧಾತು? ಹೈಡ್ರೋಜನ್ ಎಂಬಂತಹ ಧಾತುವಿನ ವಿವಿಧ ಪರಮಾಣುಗಳು. ಇದನ್ನೇ ನಾವು ಹೇಳುವಂಥದ್ದು ಸಮಸ್ಥಾನಿಗಳು ಅಂತೇಳಿ ಕರಿತೇವೆ. ಏನಂತ ಹೇಳ್ತೇವೆ? ಸಮಸ್ಥಾನಿಗಳು. ಹಾಗಾದರೆ ಸಮಸ್ಥಾನಿಗಳ ಡೆಫಿನಿಷನ್ ನಮಗೆ ಗೊತ್ತಾಯಿತು. ಏನು ಸಮಸ್ಥಾನಿಗಳು ಅಂತ ಹೇಳಿದರೆ, ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ರಾಶಿ ಸಂಖ್ಯೆ, ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವ ಒಂದೇ ಧಾತುವಿನ ವಿವಿಧ ಪರಮಾಣುಗಳು. ಗೊತ್ತಾಗ್ತಿದೆಯಾ? ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ರಾಶಿ ಸಂಖ್ಯೆಯನ್ನು ಹೊಂದಿರುವಂತಹ ಒಂದೇ ಧಾತುವಿನ ವಿವಿಧ ಪರಮಾಣುಗಳು. ಅದು ಸರಿಯಾಗಿ ಸೆಂಟೆನ್ಸ್ ಬರಬೇಕಲ್ಲಿ. ಒಂದೇ ಧಾತುವಿನ, ಯಾವ ಧಾತು? ಇಲ್ಲಿ ಹೈಡ್ರೋಜನ್ ಎಂಬಂತಹ ಧಾತುವಿನ ವಿವಿಧ ಪರಮಾಣುಗಳು. ಅದನ್ನೇ ನಾವು ಹೇಳುವಂಥದ್ದು ಸಮಸ್ಥಾನಿಗಳು ಅಂತೇಳಿ ಹೇಳ್ತೇವೆ. ಇನ್ನೊಂದು ಉದಾಹರಣೆ ಕಾರ್ಬನ್ನ ಐಸೋಟೋಪ್ಗಳನ್ನು ಬರಿತಿದ್ದೇನೆ. ಉದಾಹರಣೆ 2 6C12 ಕಾರ್ಬನ್ನ 12 ಮತ್ತು ಕಾರ್ಬನ್ 14. ಇಲ್ಲಿ ನೋಡ್ಕೊಳ್ಳಿ, ಕಾರ್ಬನ್ ಒಂದೇ ಧಾತು, ಪರಮಾಣು ಸಂಖ್ಯೆ ಒಂದೇ ಅಲ್ವಾ? ಒಂದು ಧಾತು ಒಂದೇ ಆಗಿರಬೇಕಾದ್ರೆ ಪರಮಾಣು ಸಂಖ್ಯೆ ಅದು ಒಂದೇ ಆಗಿರಲೇಬೇಕು ನಮಗೆ. ಆದರೆ ಪರಮಾಣು ರಾಶಿ ಸಂಖ್ಯೆ ಏನಾಗಿದೆ? ಬೇರೆ ಬೇರೆ ಆಗಿರುವಂಥದ್ದು. ಹಾಗಾದರೆ ಇದು ಕೂಡ ಏನಾಯಿತು? ಕಾರ್ಬನ್ನ ಸಮಸ್ಥಾನಿಗಳು ಅಲ್ವಾ? ಕಾರ್ಬನ್ನ ಸಮಸ್ಥಾನಿಗಳಾಗಿರುವಂಥದ್ದು. ಅದೇ ರೀತಿಯಾಗಿ ಯುರೇನಿಯಂ 235 ಎಂಬಂತಹ ಯುರೇನಿಯಂ ನಿಸರ್ಗದಲ್ಲಿ ಲಭ್ಯ ಇದೆ. ಅದೇ ರೀತಿಯಾಗಿ ಯುರೇನಿಯಂ 238 ಎಂಬಂತಹ ಯುರೇನಿಯಂ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಈಗ ಇಲ್ಲಿ ನೋಡ್ಕೊಳ್ಳಿ, ಪರಮಾಣು ಸಂಖ್ಯೆ ಒಂದೇ, ರಾಶಿ ಸಂಖ್ಯೆ ಏನಾಗಿದೆ? ಬೇರೆ ಬೇರೆ ಆಗಿರುವಂಥದ್ದು. ಹಾಗಾದರೆ ಇದನ್ನೆಲ್ಲ ನಾವೇನಂತ ಕರಿತೇವೆ? ಸಮಸ್ಥಾನಿಗಳು ಅಂತೇಳಿ ಹೇಳ್ತೇವೆ. ಇನ್ನೊಂದು ಗಮನಿಸಿಕೊಳ್ಳಿ, ಈ ಸಮಸ್ಥಾನಿಗಳಲ್ಲಿ ಯಾಕೆ ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿದೆ ಅಂತೇಳಿ. ಇಲ್ಲಿ ನೋಡ್ಕೊಳ್ಳಿ, 1H1 ಈ ಪ್ರೋಟಿಯಂನಲ್ಲಿ ಪರಮಾಣು ಸಂಖ್ಯೆ 1, ಪರಮಾಣು ರಾಶಿ ಸಂಖ್ಯೆ ಕೂಡ 1 ಆಗಿರ್ತದೆ ಅಲ್ವಾ? ಪ್ರೋಟಾನ್ಗಳ ಸಂಖ್ಯೆ ಎಷ್ಟಾಗಿರ್ತದೆ? 1. ಇಲೆಕ್ಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಳ ಸಂಖ್ಯೆಗೆ ಸಮ, ಅದು ಕೂಡ 1. ಆದರೆ ನ್ಯೂಟ್ರಾನ್ಗಳ ಸಂಖ್ಯೆ ರಾಶಿ ಸಂಖ್ಯೆಯಿಂದ ಇದನ್ನು ಕಳೀರಿ, 1 - 1 ಎಷ್ಟಾಯ್ತು? ನ್ಯೂಟ್ರಾನ್ಗಳ ಸಂಖ್ಯೆ 0, ಸರಿಯಾ? ಪ್ರೋಟಾನ್ ಸಂಖ್ಯೆ 1, ಇಲೆಕ್ಟ್ರಾನ್ ಸಂಖ್ಯೆಯು 1, ಪ್ರೋಟಾನ್ 1, ಇಲೆಕ್ಟ್ರಾನ್ 1, ಆದರೆ ನ್ಯೂಟ್ರಾನ್ ಸಂಖ್ಯೆ 0. ಇಲ್ಲಿಗೆ ಬರುವಾಗ ಪ್ರೋಟಾನ್ನ ಸಂಖ್ಯೆ 1, ಇಲೆಕ್ಟ್ರಾನ್ನ ಸಂಖ್ಯೆಯು 1, ಸರಿಯಾ? ಅದೇ ನ್ಯೂಟ್ರಾನ್ನ ಸಂಖ್ಯೆ ಎಷ್ಟಾಗಿರ್ತದೆ ನೋಡ್ಕೊಳ್ಳಿ, 2 - 1 ಎಷ್ಟಾಗ್ತದೆ? ಆಗ ಅಲ್ಲಿ 1. ಇಲ್ಲಿ ನೋಡ್ಕೊಳ್ಳಿ, ನ್ಯೂಟ್ರಾನ್ನ ಸಂಖ್ಯೆ 0, ಇಲ್ಲಿ ತಲುಪುವಾಗ ಡ್ಯೂಟೇರಿಯಂ ಆಗುವಾಗ ಯಾವುದು ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು? 1.
ಇದೇ ಈ ಉದಾಹರಣೆಗೆ ಬಂದಾಗ ಅಂದರೆ ಟ್ರೀಶಿಯಂ, ಇಲ್ಲಿ ಪ್ರೋಟಾನ್ಗಳ ಸಂಖ್ಯೆ 3 - 1 ಎಷ್ಟಾಯಿತು 2. ಅಂದರೆ ಸಮಸ್ಥಾನಿಗಳಲ್ಲಿ ಏನಾಗಿರ್ತದೆ ಅಂತ ಹೇಳಿದರೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಒಂದೇ ಆಗಿರ್ತದೆ, ನ್ಯೂಟ್ರಾನ್ಗಳ ಸಂಖ್ಯೆ ಏನಾಗಿರ್ತದೆ ಬೇರೆ ಬೇರೆ ಆಗಿರ್ತದೆ. ಅದರಿಂದ ನ್ಯೂಟ್ರಾನ್ಗಳ ಸಂಖ್ಯೆ ಬೇರೆ ಬೇರೆ ಆಗಿರುವುದರಿಂದ ಇಲ್ಲೇನಾಗ್ತದೆ ಅಂತ ಹೇಳಿದರೆ ಸಮಸ್ಥಾನಿಗಳು ನಮಗೆ ದೊರೆಯುವಂಥದ್ದು. ಅದೇ ರೀತಿಯಾಗಿ ಈ ಉದಾಹರಣೆಗಳಲ್ಲಿ ಕೂಡ ಹಾಗೆ. ಹಾಗಾದರೆ ಸಮಸ್ಥಾನಿಗಳು ಅಂತ ಹೇಳಿದರೆ ನಮಗೆ ಗೊತ್ತಾಯಿತು, ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವಂತಹ ಒಂದೇ ಧಾತುವಿನ ವಿವಿಧ ಪರಮಾಣುಗಳನ್ನೇ ನಾವು ಹೇಳುವಂಥದ್ದು ಸಮಸ್ಥಾನಿಗಳು ಅಂತೇಳಿ ಹೇಳ್ತೇವೆ. ಈಗ ಈ ಸಮಸ್ಥಾನಿಗಳಿಂದ ನಮಗೇನಾದರೂ ಉಪಯೋಗ ಇದೆಯಾ ಅಂತೇಳಿ ನಾವು ನೋಡುವ. ಸಮಸ್ಥಾನಿಗಳ ಉಪಯೋಗಗಳು ತುಂಬ ಇದೆ. ಅದರಲ್ಲಿ ನಮಗೆ ನೀಡಿರುವಂತಹ ಕೆಲವು ಉಪಯೋಗಗಳನ್ನು ನೋಡುವ. ಅನ್ವಯಗಳು, ಸಮಸ್ಥಾನಿಗಳ ಅನ್ವಯಗಳು ಅಥವಾ ಉಪಯೋಗಗಳನ್ನು ನೋಡುವ. ಸಮಸ್ಥಾನಿಗಳು, ಅದರಲ್ಲಿ ಯುರೇನಿಯಂನ ಸಮಸ್ಥಾನಿ ನಾನಿಲ್ಲಿ ಬರೆದಿದ್ದೇನೆ. ಯುರೇನಿಯಂ ಎಂಬಂತಹ ಧಾತುವಿನ ಸಮಸ್ಥಾನಿ ನೋಡ್ಕೊಳ್ಳಿ. ಯುರೇನಿಯಂ 235 ಮತ್ತು ಯುರೇನಿಯಂ 238 ಎಂಬಂತಹ ಸಮಸ್ಥಾನಿ ಅಲ್ವಾ. ಈ ಯುರೇನಿಯಂನ ಸಮಸ್ಥಾನಿಗಳನ್ನು ನಾವು ವಿದ್ಯುತ್ ಕ್ರಿಯಾಕಾರಿಗಳಲ್ಲಿ ಬಳಸ್ತೇವೆ. ವಿದ್ಯುತ್ ಕ್ರಿಯಾಕಾರಿಯಲ್ಲಿ ಯುರೇನಿಯಂನ ಸಮಸ್ಥಾನಿಯನ್ನು ಬಳಸುವಂಥದ್ದು. ವಿದ್ಯುತ್ ಕ್ರಿಯಾಕಾರಿ ಅಂತ ಹೇಳುವಾಗ ಅದೇನಾಗಿರ್ತದೆ ಅಂತ ಹೇಳಿದರೆ, ಈ ಯುರೇನಿಯಂ ಎಂಬಂತಹ ಧಾತು ಪರಮಾಣುವಿನಿಂದ ಪರಮಾಣು ಶಕ್ತಿ ದೊರೆಯುತ್ತದೆ, ಅಣುಶಕ್ತಿ. ಆ ಪರಮಾಣು ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ. ಅದನ್ನು ಪರಮಾಣು ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವಂತಹ ಇದಿದೆ ನಮಗೆ ಅಣುಸ್ಥಾವರಗಳು ಅಂತೇಳಿ ಕರಿತೇವೆ. ಕರ್ನಾಟಕದ ಕೈಗಾ ಎಂಬಂತಹ ಪ್ರದೇಶದಲ್ಲಿ ಇದೆ ಅಣುಸ್ಥಾವರ. ಅಲ್ಲೆಲ್ಲ ಈ ಪರಮಾಣು ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ. ಆ ಪರಮಾಣು ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವ ವಿದ್ಯುತ್ ಕ್ರಿಯಾಕಾರಿ ಅಂತೇಳಿ ಹೇಳ್ತೇವೆ ಅದನ್ನು. ಆ ವಿದ್ಯುತ್ ಕ್ರಿಯಾಕಾರಿಗಳಲ್ಲಿ ಯಾವುದನ್ನು ಬಳಸ್ತಾರೆ ಅಂತ ಹೇಳಿದರೆ ಯುರೇನಿಯಂನ ಸಮಸ್ಥಾನಿಯನ್ನು ಬಳಸುವಂಥದ್ದು. ಯಾವುದನ್ನು ಬಳಸುವಂಥದ್ದು? ಯುರೇನಿಯಂ ಎಂಬಂತಹ ಧಾತುವಿನ ಸಮಸ್ಥಾನಿಯನ್ನು ಬಳಸ್ತಾರೆ. ಆದ್ದರಿಂದ ಇದು ಸಮಸ್ಥಾನಿಗಳ ಒಂದನೆಯ ಉಪಯೋಗ ಆಗಿರುವಂಥದ್ದು. ಅದೇ ರೀತಿಯಾಗಿ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ಬಳಸುವಂಥದ್ದು ಯಾವುದರ ಸಮಸ್ಥಾನಿ? ಯುರೇನಿಯಂನ ಸಮಸ್ಥಾನಿಯನ್ನು ಬಳಸುವಂಥದ್ದು. ಇನ್ನು ಎರಡನೇದಾಗಿ ಗಾಯ್ಟರ್ ರೋಗವನ್ನು ಗುಣಪಡಿಸಲು ಅಯೋಡಿನ್ನ ಸಮಸ್ಥಾನಿಯನ್ನು ಬಳಸ್ತಾರೆ. ಗಾಯ್ಟರ್ ರೋಗವನ್ನು ಗುಣಪಡಿಸಲು ಅಯೋಡಿನ್ನ ಸಮಸ್ಥಾನಿಯನ್ನು ಬಳಸುವಂಥದ್ದು. ಅಂದರೆ ಇಲ್ಲಿ ಗಾಯ್ಟರ್ ಅಂತ ಹೇಳಿದರೆ ಗಳಗಂಡ ರೋಗ ಅಂತೇಳಿ ಹೇಳ್ತೇವೆ. ಅಯೋಡಿನ್, ನಮ್ಮ ದೇಹದಲ್ಲಿ ಅಯೋಡಿನ್ನ ಕೊರತೆಯಾದಾಗ ಥೈರಾಯ್ಡ್ ಎಂಬಂತಹ ಗ್ರಂಥಿಯು ಊದಿಕೊಳ್ತದೆ. ಥೈರಾಯ್ಡ್ ಎಂಬಂತಹ ಗ್ರಂಥಿಯಲ್ಲಿ ಇರುವಂಥದ್ದು ಗೊತ್ತಿದೆಯಾ? ನಮ್ಮ ಗಂಟಲಿನ ಬುಡಭಾಗದಲ್ಲಿ ಇರುವಂತಹ ಒಂದು ಗ್ರಂಥಿ ಥೈರಾಯ್ಡ್ ಗ್ರಂಥಿ ಆಗಿರುವಂಥದ್ದು. ಆ ಥೈರಾಯ್ಡ್ ಎಂಬಂತಹ ಗ್ರಂಥಿಯು ಥೈರಾಕ್ಸಿನ್ ಎಂಬಂತಹ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ. ಆ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನನ್ನು ಉತ್ಪಾದನೆ ಮಾಡಬೇಕಾದ್ರೆ ನಮ್ಮ ದೇಹಕ್ಕೆ ಅಯೋಡಿನ್ ಬೇಕಾಗ್ತದೆ. ಅಂದರೆ ಆ ಥೈರಾಯ್ಡ್ ಗ್ರಂಥಿಗೆ ಅಯೋಡಿನ್ ಬೇಕಾದಷ್ಟು ಪೂರೈಕೆ ಆಗಬೇಕಾಗ್ತದೆ. ಹಾಗಾದರೆ ಮಾತ್ರ ಅದು ಥೈರಾಕ್ಸಿನ್ ಎಂಬಂತಹ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ. ಆ ಥೈರಾಕ್ಸಿನ್ ಎಂಬಂತಹ ಹಾರ್ಮೋನ್ ನಮ್ಮ ದೇಹದ ಬೆಳವಣಿಗೆಗೆ, ದೈಹಿಕ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆ, ನಾವು ಎಷ್ಟು ವರ್ಷದಲ್ಲಿ ಎಷ್ಟು ಬೆಳೆದಿರಬೇಕು, ಅದೇ ರೀತಿಯಾಗಿ ಮಾನಸಿಕ ಬೆಳವಣಿಗೆ. ಈಗ 1ನೇ ಕ್ಲಾಸಲ್ಲಿರುವಂತಹ ಮಕ್ಕಳ ಮಾನಸಿಕ ಬೆಳವಣಿಗೆ ಮತ್ತು 10ನೇ ಕ್ಲಾಸಿನಲ್ಲಿರುವಂತಹ ಮಕ್ಕಳ ಮಾನಸಿಕ ಬೆಳವಣಿಗೆ ಅದು ಬೇರೆ ಬೇರೆ ಆಗಿರ್ತದೆ. ಮನಸ್ಥಿತಿ ಅಂತ ಹೇಳಿದರೆ ಮಾನಸಿಕ ಬೆಳವಣಿಗೆ. ಆ ಮಾನಸಿಕ ಬೆಳವಣಿಗೆ ಎಲ್ಲ ಆಗಬೇಕಾದ್ರೆ ಯಾವುದು ಬೇಕಾಗುವಂಥದ್ದು ಅಂತ ಹೇಳಿದರೆ ನಮಗೆ ಅಯೋಡಿನ್ ಬೇಕು. ಅಯೋಡಿನ್ ಅಂತ ಹೇಳಿದರೆ ಅದು ಥೈರಾಯ್ಡ್ ಎಂಬಂತಹ ಗ್ರಂಥಿ ಥೈರಾಕ್ಸಿನ್ ಉತ್ಪತ್ತಿ ಮಾಡಬೇಕಾದ್ರೆ ಅಯೋಡಿನ್ ಬೇಕು. ಆ ಅಯೋಡಿನ್ನ ಕೊರತೆಯಾದರೆ ಗಳಗಂಡ ರೋಗ ಉಂಟಾಗ್ತದೆ. ಗಾಯ್ಟರ್ ರೋಗ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತೇವೆ, ಕನ್ನಡದಲ್ಲಿ ಹೇಳುವಾಗ ಗಳಗಂಡ ರೋಗ ಅಂತೇಳಿ ಹೇಳ್ತೇವೆ. ಅದನ್ನು ಗುಣಪಡಿಸಲಿಕ್ಕೆ ಈ ಅಯೋಡಿನ್ನ ಸಮಸ್ಥಾನಿಯನ್ನು ಬಳಸುವಂಥದ್ದಾಗಿರುವಂಥದ್ದು. ಅದೇ ರೀತಿಯಾಗಿ ಕ್ಯಾನ್ಸರ್ ರೋಗವನ್ನು ಗುಣಪಡಿಸಲು ಕೋಬಾಲ್ಟ್ನ ಸಮಸ್ಥಾನಿಯನ್ನು ಬಳಸ್ತಾರೆ. ಕೋಬಾಲ್ಟ್ ಎಂಬಂತಹ ಒಂದು ಧಾತುವಿನ ಸಮಸ್ಥಾನಿಯನ್ನು ಕ್ಯಾನ್ಸರ್ ರೋಗವನ್ನು ಗುಣಪಡಿಸಲಿಕ್ಕೆ ಬಳಸುವಂಥದ್ದು. ಗೊತ್ತಾಗ್ತಿದೆಯಾ? ಕ್ಯಾನ್ಸರ್ ಎಂಬಂತಹ ರೋಗವನ್ನು ಗುಣಪಡಿಸಬೇಕಾದಲ್ಲಿ ಆ ಕೋಬಾಲ್ಟ್ನ ಒಂದು ಸಮಸ್ಥಾನಿಯನ್ನು ಬಳಸ್ತಾರೆ. ಅದೇ ರೀತಿಯಾಗಿ ರಂಜಕದ ಒಂದು ಸಮಸ್ಥಾನಿಯನ್ನು ಕೃಷಿಯ ಅಧ್ಯಯನದಲ್ಲಿ ಅಂತ ಹೇಳಿದರೆ ಕೃಷಿ ಕ್ಷೇತ್ರ ಅಂತ ಹೇಳುವಾಗ ಕೃಷಿ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮಣ್ಣು. ಆ ಮಣ್ಣಿನಲ್ಲಿ ಎಲ್ಲ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಇದೆಯಾ ಹೇಗೆ ಅಂತೇಳಿ ಪರೀಕ್ಷೆ ಮಾಡಬೇಕಾದ್ರೆ ಅಲ್ಲಿ ರಂಜಕದ ಐಸೋಟೋಪನ್ನು ಬಳಸ್ತಾರೆ. ಅಂದರೆ ಕೃಷಿಯ ಅಧ್ಯಯನದಲ್ಲಿ
ಕೃಷಿ ಕ್ಷೇತ್ರದಲ್ಲಿ ನಮಗೆ ಹೆಚ್ಚಾಗಿ ಬಳಸುವಂಥದ್ದು ರಂಜಕದ ಐಸೋಟೋಪನ್ನು ಬಳಸುವಂಥದ್ದು. ಅದೇ ರೀತಿಯಾಗಿ ಪಳೆಯುಳಿಕೆಗಳು. ಏನು ಪಳೆಯುಳಿಕೆಗಳು ಅಂತ ಹೇಳಿದರೆ ಗೊತ್ತಿದೆಯಾ? ಪಳೆಯುಳಿಕೆಗಳು ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಜೀವಿಸಿದಂತಹ ಸಸ್ಯ ಅಥವಾ ಪ್ರಾಣಿಗಳ ಅವಶೇಷಗಳನ್ನೇ ನಾವು ಹೇಳುವಂಥದ್ದು ಪಳೆಯುಳಿಕೆಗಳು ಅಂತೇಳಿ ಹೇಳ್ತೇವೆ. ಈ ಪಳೆಯುಳಿಕೆಗಳು ನಮಗೆ ಈಗ ಯಾವುದೋ ಒಂದು ಸಸ್ಯದ ಪಳೆಯುಳಿಕೆ ದೊರೆತಿದೆ ಅಥವಾ ಒಂದು ಪ್ರಾಣಿಯ ಪಳೆಯುಳಿಕೆ ದೊರೆತಿದೆ. ಪಳೆಯುಳಿಕೆ ಅಂತ ಹೇಳಿದರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಆ ಒಂದು ಪ್ರಾಣಿ ಇತ್ತು. ಈಗ ಅದರ ಏನಾದರೂ ಒಂದು ಅವಶೇಷ, ಎಲುಬ ಅಥವಾ ದಂತ ಅಂತ ಹೇಳಿದರೆ ಹಲ್ಲುಗಳೇನಾದರೂ ದೊರೆತಿದೆ ಅಂತ ಹೇಳಿದರೆ ಅದು ಕೊಳೆತಿರುವುದಿಲ್ಲ, ಹಾಗೆ ಇರ್ತದೆ. ಅದು ದೊರೆತಿದೆ ಅಂತ ಹೇಳುವಾಗ ಅದು ಎಷ್ಟು ವರ್ಷಗಳ ಹಿಂದೆ ಆ ಪ್ರಾಣಿ ಜೀವಿಸಿತ್ತು ಎಂಬುದನ್ನು ಅಂದಾಜು ಮಾಡಲಿಕ್ಕೆ ಕಾರ್ಬನ್ನ ಐಸೋಟೋಪನ್ನು ಬಳಸ್ತಾರೆ. ಯಾವುದನ್ನು ಬಳಸುವಂಥದ್ದು? ಕಾರ್ಬನ್ನ ಐಸೋಟೋಪನ್ನು ಬಳಸುವಂಥದ್ದು. ಇದೆಲ್ಲ ನಮಗೆ ಈ ಐಸೋಟೋಪ್ಗಳ ಉಪಯೋಗ. ಐಸೋಟೋಪ್ ಅಂತ ಹೇಳಿದರೆ ಸಮಸ್ಥಾನಿಗಳು, ಆಯಿತಾ? ಸಮಸ್ಥಾನಿಗಳಲ್ಲಿ ಇಂಗ್ಲೀಷಲ್ಲಿ ಸಮಸ್ಥಾನಿಗಳು, ಅದನ್ನು ಇಂಗ್ಲೀಷಲ್ಲಿ ಹೇಳುವಾಗ ಐಸೋಟೋಪ್ಗಳು ಅಂತೇಳಿ ಹೇಳ್ತೇವೆ. ಆದ್ದರಿಂದ ಐಸೋಟೋಪ್ಗಳಿಂದ ನಮಗೆ ಅನೇಕ ಉಪಯೋಗಗಳಿವೆ. ಹಾಗಾದರೆ ಐಸೋಟೋಪ್ಗಳು ಅಥವಾ ಸಮಸ್ಥಾನಿಗಳು ಅಂತ ಹೇಳಿದರೆ ಏನು ಅಂತೇಳಿ ಗೊತ್ತಾಯ್ತಲ್ವಾ? ಏನು? ಪರಮಾಣು ಸಂಖ್ಯೆ ಒಂದೇ, ಆದರೆ ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿರುವಂತಹ ಒಂದೇ ಧಾತುವಿನ ವಿವಿಧ ಪರಮಾಣುಗಳು. ಅದಕ್ಕೆಲ್ಲ ಉಪಯೋಗವನ್ನು ನಾನಿಲ್ಲಿ ಹೇಳಿದ್ದೇನೆ. ಐಸೋಟೋಪ್ಗಳ ಬಗ್ಗೆ ನೋಡಿದೆವು. ನೆಕ್ಸ್ಟಿಗೆ ನಾವು ಐಸೋಬಾರ್ಗಳ ಬಗ್ಗೆ ನೋಡುವ. ನೋಡಿ, ಇಲ್ಲಿ ಉದಾಹರಣೆಯನ್ನು ಬರೀತೇನೆ, ನೋಡ್ಕೊಳ್ಳಿ. 18 ಆರ್ಗನ್ 40, ಕ್ಯಾಲ್ಸಿಯಂ 40. ಸಮಸ್ಥಾನಿಗಳಲ್ಲಿ ಬರೆದಿರುವಂತಹ ಉದಾಹರಣೆಗಳನ್ನು ಮತ್ತು ಇಲ್ಲಿ ಬರೆದಿರುವಂತಹ ಉದಾಹರಣೆಗಳನ್ನು ಸರಿ ಗಮನಿಸಿ. ಸಮಸ್ಥಾನಿಗಳಲ್ಲಿ ಇಲ್ಲೇ ಬರೀತೇನೆ ನಾನು. ಸಮಸ್ಥಾನಿಗಳಿಗೆ ಉದಾಹರಣೆ ಕಾರ್ಬನ್ ಇದು ಬರೆದಿದೆ ಅಲ್ವಾ? ಕಾರ್ಬನ್ 12 ಮತ್ತು ಕಾರ್ಬನ್ 14 ಅಂತೇಳಿ ಬರೆದಿದೆ. ಇಲ್ಲೇನಾಗಿತ್ತು? ಪರಮಾಣು ಸಂಖ್ಯೆ ಒಂದೇ ಆಗಿತ್ತು, ಸರಿಯಾ? ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿತ್ತು. ಹಾಗಾದರೆ ಇದರಲ್ಲಿ ನೋಡ್ಕೊಳ್ಳಿ, ನಿಮಗೆ ಹೇಳ್ಬೋದು ಡೆಫಿನೇಷನ್ ಅಲ್ವಾ ಐಸೋಬಾರ್ಗಳ ಬಗ್ಗೆ. ಇಲ್ಲಿ 18 ಇದೆ, ಇಲ್ಲಿ 20 ಇದೆ ಪರಮಾಣು ಸಂಖ್ಯೆ. ಅದೇ ಪರಮಾಣು ರಾಶಿ ಸಂಖ್ಯೆ 40. ಡೆಫಿನೇಷನ್ ಹೇಳ್ಬೋದಾ? ಹಾಗಾದರೆ ಏನಾಗಿರುವಂಥದ್ದು? ಒಂದೇ ಪರಮಾಣು ರಾಶಿ ಸಂಖ್ಯೆ, ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆಯನ್ನು ಹೊಂದಿರುವಂತಹ ವಿವಿಧ ಧಾತುವಿನ ಪರಮಾಣುಗಳು, ಸರಿಯಾ? ಯಾಕಂತ ಹೇಳಿದರೆ ಇಲ್ಲಿರುವಂಥದ್ದು ಆರ್ಗನ್ ಎಂಬಂತಹ ಧಾತು, ಇಲ್ಲಿರುವಂಥದ್ದು ಕ್ಯಾಲ್ಸಿಯಂ ಎಂಬಂತಹ ಧಾತುವಿನ ಪರಮಾಣು. ಅದೇ ಸಮಸ್ಥಾನಿಗಳಲ್ಲಿ ಒಂದೇ ಧಾತುವಿನ ಪರಮಾಣುಗಳಿತ್ತಲ್ವಾ? ಕಾರ್ಬನ್ ಮತ್ತು ಕಾರ್ಬನ್. ಅಂದರೆ ಅಲ್ಲಿ ಧಾತು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಪರಮಾಣು ಸಂಖ್ಯೆ ಒಂದೇ ಆಗಿತ್ತು. ಇಲ್ಲಿ ಪರಮಾಣು ಸಂಖ್ಯೆ ಬೇರೆ ಬೇರೆ ನೋಡಿ, ಆದ್ದರಿಂದ ಧಾತು ಏನಾಯಿತು? ಬದಲಾಯಿತು. ಆದ್ದರಿಂದ ಐಸೋಬಾರ್ಗಳು ಅಂತ ಹೇಳಿದರೆ ಒಂದೇ ಪರಮಾಣು ರಾಶಿ ಸಂಖ್ಯೆ, ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆಯನ್ನು ಹೊಂದಿರುವಂತಹ ಒಂದೇ ಧಾತುವಿನ ವಿವಿಧ ಪರಮಾಣುಗಳು. ಒಂದೇ ಧಾತುವಿನ ವಿವಿಧ ಪರಮಾಣುಗಳು, ಒಂದೇ ಪರಮಾಣು ರಾಶಿ ಸಂಖ್ಯೆ, ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆ, ಬೇರೆ ಬೇರೆ ಪರಮಾಣು ಸಂಖ್ಯೆಯನ್ನು ಹೊಂದಿರುವಂತಹ ಬೇರೆ ಬೇರೆ ಧಾತುವಿನ ಪರಮಾಣುಗಳು. ಒಂದೇ ಧಾತುವಿನದಲ್ಲ, ಬೇರೆ ಬೇರೆ ಧಾತುವಿನ ಪರಮಾಣುಗಳು. ಬೇರೆ ಬೇರೆ ಧಾತುವಿನ ಪರಮಾಣುಗಳನ್ನೇ ನಾವು ಹೇಳುವಂಥದ್ದು, ಬೇರೆ ಬೇರೆ ಧಾತುವಿನ ಪರಮಾಣುಗಳನ್ನೇ ನಾವು ಹೇಳುವಂಥದ್ದು ಐಸೋಬಾರ್ಗಳು. ಹಾಗಾದರೆ ಐಸೋಟೋಪ್ಗಳು ಮತ್ತು ಐಸೋಬಾರ್ಗಳಿಗೆ ವ್ಯತ್ಯಾಸವನ್ನು ನಮಗೆ ಹೇಳ್ಬೋದಲ್ವಾ? ಐಸೋಟೋಪ್ಗಳಲ್ಲಿ ಪರಮಾಣು ಸಂಖ್ಯೆ ಒಂದೇ, ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ, ಒಂದೇ ಧಾತುವಿನ ವಿವಿಧ ಪರಮಾಣು. ಐಸೋಬಾರ್ಗಳಲ್ಲಿ ಪರಮಾಣು ಸಂಖ್ಯೆ ಬೇರೆ ಬೇರೆ, ಪರಮಾಣು ರಾಶಿ ಸಂಖ್ಯೆ ಒಂದೇ ಆಗಿರುವಂತಹ ವಿವಿಧ ಧಾತುಗಳ ಪರಮಾಣುಗಳು. ವಿವಿಧ ಧಾತುಗಳ ಪರಮಾಣುಗಳನ್ನೇ ನಾವು ಹೇಳುವಂಥದ್ದು ಐಸೋಬಾರ್ಗಳು ಅಂತೇಳಿ ಹೇಳ್ತೇವೆ. ಈಗ ನಾವು ಹೇಳಿದೆವು, ಒಂದು ಧಾತುವಿನಲ್ಲಿ ನಮಗೆ ಐಸೋಟೋಪ್ಗಳಿದ್ದಾಗ, ಅಂದರೆ ಸಮಸ್ಥಾನಿಗಳಿದ್ದಾಗ ಅದಕ್ಕೆ ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿರ್ತದೆ ಅಂತೇಳಿ. ಆಗ ನಾವು ಸರಾಸರಿ ದ್ರವ್ಯರಾಶಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೋದು? ಯಾವ ದ್ರವ್ಯರಾಶಿಯನ್ನು ನಾವು ತೆಗೆದುಕೊಳ್ಳುವಂಥದ್ದು ಅಂತೇಳಿ. ಅಂದರೆ ಈಗ ಉದಾಹರಣೆಗೆ ಇಲ್ಲಿ ನೋಡ್ಕೊಳ್ಳಿ, ಕಾರ್ಬನ್ ಇದೆ. ಒಂದ್ಸರಿ ಇಲ್ಲಿ ಕಾರ್ಬನ್ನ ದ್ರವ್ಯರಾಶಿ 12, 14 ಅಂತ ಹೇಳಿದೆ ಅಲ್ವಾ? ಹಾಗಾದರೆ ನಾವು ಸರಾಸರಿಯಾಗಿ ಯಾವ ದ್ರವ್ಯರಾಶಿಯನ್ನು ತೆಗೆದುಕೊಳ್ಬೇಕು? ಸರಾಸರಿ ದ್ರವ್ಯರಾಶಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಯುವುದು ಅಂತ ಹೇಳಿ ನೋಡುವ. ಅದಕ್ಕೆ ಒಂದು ಸಮಸ್ಯೆಯನ್ನು ನಾವಿಲ್ಲೀಗ ಪರಿಗಣಿಸೋಣ. ನೋಡ್ಕೊಳ್ಳಿ, ಇಲ್ಲೀಗ ಒಂದು ಸಮಸ್ಯೆ. ಕ್ಲೋರಿನ್ ಪರಮಾಣು 17Cl35, ಅಂದರೆ ಕ್ಲೋರಿನ್ 35,
ಅದು 75% ನಮಗೆ ನಿಸರ್ಗದಲ್ಲಿ ದೊರೀತಾ ಇದೆ. ಮತ್ತು ಅದೇ ರೀತಿಯಾಗಿ 37 ರಾಶಿ ಸಂಖ್ಯೆ 37 ಆಗಿರುವಂಥ 25% ಎಂಬ ಸಮಸ್ಥಾನಿಗಳ ರೂಪದಲ್ಲಿ ದೊರೆತರೆ, ಆಯಿತಾ, 2 ಸಮಸ್ಥಾನಿಗಳ ರೂಪದಲ್ಲಿ ಅದು ದೊರೀತಾ ಇದೆ. ಒಂದು ಸಮಸ್ಥಾನಿದು ಪರಮಾಣು ರಾಶಿ ಸಂಖ್ಯೆ 35, ಇನ್ನೊಂದು ಸಮಸ್ಥಾನಿಯ ಪರಮಾಣು ರಾಶಿ ಸಂಖ್ಯೆ 37 ರೂಪದಲ್ಲಿ ದೊರೆತರೆ ಕ್ಲೋರಿನ್ ಪರಮಾಣುವಿನ ಸರಾಸರಿ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ. ಹಾಗಾದರೆ ನಾವು ಇಲ್ಲೇನು ಮಾಡಬೇಕೀಗ? ಸರಾಸರಿ ದ್ರವ್ಯರಾಶಿಯನ್ನು ಕಂಡುಹಿಡಿಬೇಕು. ಹೇಗೆ ಸರಾಸರಿ ದ್ರವ್ಯರಾಶಿಯನ್ನು ಕಂಡುಹಿಡಿಯುವುದು ಅಂತೇಳಿ ನೋಡುವ. ಸರಾಸರಿ ದ್ರವ್ಯರಾಶಿ ಸಮ, ನೋಡ್ಕೊಳ್ಳಿ, 35 ದ್ರವ್ಯರಾಶಿಯನ್ನು ಹೊಂದಿರುವಂತಹ ಕ್ಲೋರಿನ್ ಪರಮಾಣು ಎಷ್ಟು ಶೇಕಡ ಇದೆ? 75. ಶೇಕಡ ಅಂತ ಹೇಳಿದರೆ 100ರಲ್ಲಿ, ಸರಿಯಾ? ಅದು 100ರಲ್ಲಿ ಎಷ್ಟಿದೆ? 75. ಅರ್ಥ ಆಯ್ತಾ? 35 ರಾಶಿ ಸಂಖ್ಯೆ 35 ಹೊಂದಿರುವಂತಹ ಕ್ಲೋರಿನ್ ಪರಮಾಣು 75 ಶೇಕಡ, ಅಂದರೆ 100ರಲ್ಲಿ 75, ಸರಿಯಾ? ಪ್ಲಸ್ ಇನ್ನೊಂದು ಯಾವುದು? 37 ದ್ರವ್ಯರಾಶಿಯನ್ನು ರಾಶಿ ಸಂಖ್ಯೆಯನ್ನು ಹೊಂದಿರುವಂತಹ ಕ್ಲೋರಿನ್ ಪರಮಾಣು 100ರಲ್ಲಿ ಎಷ್ಟು? 25, ಅಂದರೆ 25 ಶೇಕಡ ಅಂತೇಳಿ. ಅರ್ಥ ಆಯ್ತು? ಇದನ್ನು ನಾನು ಹೇಗೆ ಬರೆದೆ ಅಂತೇಳಿ, 35 ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವಂತಹ ಕ್ಲೋರಿನ್ 100ರಲ್ಲಿ 75 ಪ್ಲಸ್ 37 ರಾಶಿ ಸಂಖ್ಯೆಯನ್ನು ಹೊಂದಿರುವಂತಹ ಕ್ಲೋರಿನ್ ಪರಮಾಣು 100ರಲ್ಲಿ 25 ಸಮ, ಇಲ್ಲಿ ನೋಡ್ಕೊಳ್ಳಿ, 75 ನಮಗೆ 25 ಮಗ್ಗಿಯಿಂದ 75 ಹೋಗ್ತದಲ್ವಾ? 25 ಮೂರ್ಲಿ 75, 25 ನಾಲ್ಕಲಿ 100, ಸರಿ ಆಯ್ತಾ? ಕನಿಷ್ಠ ಮಾಡಿದೆವು. ಇಲ್ಲಿ ಕೂಡ ಮಾಡ್ಕೊಡುವ. 25 ಒಂದ್ಲಿ, 25 ನಾಲ್ಕಲಿ 100, ಕನಿಷ್ಠ ಮಾಡ್ಕೊಂಡದ್ದು ನಾವು. ಈಗ ಇಲ್ಲೆಷ್ಟಿದೆ? 35 ಗುಣಿಸು ಇಲ್ಲೆಷ್ಟಿದೆ? 3 ಭಾಗಿಸು 4, ಗೊತ್ತಾಗ್ತಿದೆ ಅಲ್ವಾ? 35 ಗುಣಿಸು 3 ಭಾಗಿಸು 4 ಪ್ಲಸ್ 37 ಗುಣಿಸು 1 ಭಾಗಿಸು 4. ಇದನ್ನು ಸುಲಭ ರೂಪಕ್ಕೆ ತರುವ. ಸಮ, ಕನಿಷ್ಠ ಮಾಡ್ತಾ ಬರುವ. 35 ಗುಣಿಸು 3 ಮಾಡುವ. 3 5ಲಿ 15, 1 ಉಳಿದಿದೆ. 3 3ಲಿ 9 10, 105 ಆಯಿತು. 35 ಗುಣಿಸು 3 ಮಾಡುವಾಗ ಭಾಗಿಸು 4 ಪ್ಲಸ್ 37 ಗುಣಿಸು 1 37 ಭಾಗಿಸು 4 ಸಮ, ಇಲ್ಲಿ ನೋಡ್ಕೊಳ್ಳಿ, ಇದು ಭಿನ್ನರಾಶಿ. ಭಿನ್ನರಾಶಿಯನ್ನು ಕೂಡಿಸುವಂಥದ್ದು, ಕಳೆಯುವಂಥದ್ದು, ಗುಣಾಕಾರ, ಭಾಗಾಕಾರ ಎಲ್ಲ ನಾವು ಸಣ್ಣ ಕ್ಲಾಸಲ್ಲಿ ಕಲ್ತಿದ್ದೇವೆ ಅಲ್ವಾ? ಇಲ್ಲಿ 4 4 ಸೇಮ್ ಆಗಿರುವ ಕಾರಣ ಇಲ್ಲಿ 4 ಬರಿಬೋದು ನಮಗೆ. ಹಾಗೆ ಇಲ್ಲಿ 105 ಕೂಡಿಸು 105 ಕೂಡಿಸು 37, ಸರಿಯಾ? ಸಮ 105ಕ್ಕೆ 37 ಕೂಡಿಸಿ 7 ಪ್ಲಸ್ 5 ಎಷ್ಟಾಯಿತು? 12 ಆಯ್ತಲ್ವಾ? 7 ಪ್ಲಸ್ 5 12, 1 ಇಲ್ಲಿ ಉಳಿದಿದೆ 4, 3 ಪ್ಲಸ್ 1 4, ಇಲ್ಲಿ ಒಂದಿದೆ. 142 ಭಾಗಿಸು 4. 142ಕ್ಕೆ 4ರಿಂದ ಭಾಗಿಸಿ. ಫಸ್ಟಿಗೆ 14ಕ್ಕೆ 4ರಿಂದ ಭಾಗಿಸುವ. 4 ಮೂರ್ಲಿ 12, 14 ಇದ್ದದ್ದು 12 13 14, 2 ಉಳಿದಿದೆ 22, ಸರಿಯಾ? 22 4ರಿಂದ ಎಷ್ಟು ಬಾರಿ ಹೋಗ್ತದೆ? 4 5ಲಿ 20, 4 6ಲಿ 24, ಜಾಸ್ತಿ ಆಯ್ತಲ್ವಾ? 4 5ಲಿ 20, ಎಷ್ಟು ಉಳೀತೀಗ? 2 ಉಳೀತು. 22 ಇರುವ ಕಾರಣ 2 ಅಲ್ಲಿ 0 ಹಾಕೊಳ್ಳಿ, ಇಲ್ಲಿ ಪಾಯಿಂಟ್ ಹಾಕೊಳ್ಳಿದ್ದೇನೆ. ಪುನಃ 4 20 4ರಿಂದ ಎಷ್ಟು ಬಾರಿ ಹೋಗ್ತದೆ? 5 ಬಾರಿ. ಹಾಗಾದರೆ 35.5 ಯು ಯಾಕೆ ಹಾಕಿದೆವು? ಏತಲ್ಲಿ ಕಲ್ತಿದ್ದೇವೆ? ಪರಮಾಣು ದ್ರವ್ಯರಾಶಿಯ ಏಕಮಾನ ಯು, ಏಕೀಕೃತ ದ್ರವ್ಯರಾಶಿ ಯು ಎಂಬಂತಹ ಸಂಕೇತದಿಂದ ಸೂಚಿಸ್ತೇವೆ ನಾವು, ಅಥವಾ ಡಾಲ್ಟನ್ DA ಎಂಬಂತಹ ಸಂಕೇತದಿಂದ ಸೂಚಿಸ್ತೇವೆ ಎಂಬುದನ್ನು ಕಲ್ತಿದ್ದೇವೆ. ಅಥವಾ AMU ಎಂಬಂತಹ ಸಂಕೇತವನ್ನು ಕೂಡ ಬಳಸುವಂಥದ್ದು. ಆದರೆ ಇತ್ತೀಚೆಗೆ ಬಳಸ್ತಾ ಇರುವಂಥದ್ದು ಯು ಎಂಬಂತಹ ಏಕಮಾನವನ್ನು ದ್ರವ್ಯರಾಶಿಗೆ ನಾವು ಬಳಸ್ತೇವೆ. ಹಾಗಾದರೆ ಕ್ಲೋರಿನ್ ಪರಮಾಣುವಿನ ಸರಾಸರಿ ದ್ರವ್ಯರಾಶಿ ಎಷ್ಟಾಗಿರುವಂಥದ್ದು? 35.5 ಯು. ಸರಾಸರಿ ದ್ರವ್ಯರಾಶಿ 35.5 ಯು ಆಗಿರುವಂಥದ್ದು. ಹಾಗಾದರೆ ಯಾವ ರೀತಿಯಾಗಿ ಸರಾಸರಿ ದ್ರವ್ಯರಾಶಿಯನ್ನು ಕಂಡುಹಿಡಿಯುವುದು ಅಂತೇಳಿ ಗೊತ್ತಾಯಿತು. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ಐಸೋಟೋಪ್ಗಳ ಬಗ್ಗೆ, ಅಂದರೆ ಸಮಸ್ಥಾನಿಗಳ ಬಗ್ಗೆ ಕಲಿತೆವು. ಅದೇ ರೀತಿಯಾಗಿ ಐಸೋಬಾರ್ಗಳ ಬಗ್ಗೆ ಕಲಿತೆವು. ಇನ್ನು ಐಸೋಟೋಪ್ಗಳು ಬೇರೆ ಬೇರೆ ಸಮಸ್ಥಾನಿಗಳಿದ್ದಾಗ ಅದರಲ್ಲಿ ಸರಾಸರಿ ದ್ರವ್ಯರಾಶಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಯುವುದು ಅಂತೇಳಿ ನೋಡಿದೆವು. ಮತ್ತು ಸಮಸ್ಥಾನಿಗಳ ಉಪಯೋಗಗಳನ್ನೆಲ್ಲ
ನೋಡಿದ್ದೇವೆ. ಸಾಯಿರಾಮ್.